ನಿಗೂಢ ಸಾವು. ಶ್ರೀಮಂತ ಉತ್ತರಾಧಿಕಾರಿಯಾದ ರಾಚೆಲ್ ತನ್ನ ಮಹಲಿನಲ್ಲಿ ನಿರ್ಜೀವವಾಗಿ ಮಲಗಿದ್ದಳು. ಅವಳ ಮುಖದಲ್ಲಿ ಭಯವೂ ಹೆಪ್ಪುಗಟ್ಟಿತ್ತು. ರಹಸ್ಯವನ್ನು ಭೇದಿಸಲು ಡಿಟೆಕ್ಟಿವ್ ಜೇಮ್ಸ್ ಅನ್ನು ಸ್ಥಳಕ್ಕೆ ಕರೆಸಲಾಯಿತು. ಅವರು ತನಿಖೆ ಆರಂಭಿಸಿದಾಗ ರಾಚೆಲ್ ಅವರಿಗೆ ಬೆದರಿಕೆ ಪತ್ರಗಳು ಮತ್ತು ಫೋನ್ ಕರೆಗಳು ಬರುತ್ತಿವೆ ಎಂದು ಅವರು ಕಂಡುಹಿಡಿದರು. ಜೇಮ್ಸ್ ಶಂಕಿತರನ್ನು ರಾಚೆಲ್ನ ವ್ಯಾಪಾರ ಪಾಲುದಾರ ಅಲೆಕ್ಸ್ ಮತ್ತು ಅವಳ ವೈಯಕ್ತಿಕ ಸಹಾಯಕ ಎಮ್ಮಾಗೆ ಸಂಕುಚಿತಗೊಳಿಸಿದನು. ಇಬ್ಬರೂ ಉದ್ದೇಶಗಳನ್ನು ಹೊಂದಿದ್ದರು. ಆದರೆ ಜೇಮ್ಸ್ ಯಾವುದೇ ಕಾಂಕ್ರೀಟ್ ಪುರಾವೆಗಳನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಜೇಮ್ಸ್ ಬಿಟ್ಟುಕೊಡಲು ಹೊರಟಿದ್ದಾಗಲೇ, ನೀವು ನನ್ನನ್ನು ಎಂದಿಗೂ ಹಿಡಿಯುವುದಿಲ್ಲ ಎಂಬ ತಣ್ಣನೆಯ ಸಂದೇಶವನ್ನು ಸ್ವೀಕರಿಸಿದರು. ರಾಚೆಲ್ ಅವರ ಸ್ವಂತ ಫೋನ್ನಿಂದ ಸಂದೇಶವನ್ನು ಕಳುಹಿಸಲಾಗಿದೆ. ಕೊಲೆಗಾರ ಇನ್ನೂ ಮಹಲಿನಲ್ಲೇ ಇದ್ದಾನೆ ಎಂದು ತಿಳಿದು ಜೇಮ್ಸ್ನ ಕಣ್ಣುಗಳು ಅರಳಿದವು. ಅವರು ಆವರಣವನ್ನು ಹುಡುಕಲು ಧಾವಿಸಿದರು. ಆದರೆ ಕೊಲೆಗಾರ ಗಾಳಿಯಲ್ಲಿ ಕಣ್ಮರೆಯಾಗಿದ್ದನು. ಪ್ರಕರಣವು ಬಗೆಹರಿಯದೆ ಉಳಿಯಿತು. ಜೇಮ್ಸ್ ಕಾಡುವ ಪ್ರಶ್ನೆಯನ್ನು ಬಿಟ್ಟರು. ಕೊಲೆಗಾರ ಯಾರು ಮತ್ತು ಅವರು ರಾಚೆಲ್ ಸಾಯಲು ಏಕೆ ಬಯಸಿದರು?